ಬಿಜೆಪಿ ಡೋಂಗಿ ದಲಿತರ ಮೇಲಿನ ಪ್ರೀತಿ ಬಟಾಬೈಲು. ಬಿಜೆಪಿ ಹಿರಿಯ ಸಂಸದರಿಂದಲೇ ಸ್ಫೋಟಕ ಸತ್ಯ ವಿಸ್ಫೋಟ. ಪುಂಗಿ ಬಿಡೋ ಮಾಮಗಳೇ ಈಗೆಲ್ಲಿ ನಿಮ್ಮ ಪ್ರತಾಪ. ಕಾಂಗ್ರೆಸ್ ದಲಿತ ವಿರೋಧಿ ಅಂತೇಳಿ ಹಾದಿ ಬೀದಿಗಳಲ್ಲಿ ಬಾಯಿ ಬಡ್ಕೊಂತಿರೋ ಬಿಜೆಪಿ ನಾಯಕರು ಅಸಲಿಗೆ ದಲಿತರ ಉದ್ಧಾರಕ್ಕಾಗಿ ಏನ್ ಮಾಡಿದ್ದಾರೆ? ದಲಿತ ಸಮುದಾಯದ ನಾಯಕರನ್ನ ಅದೆಷ್ಟು ಕೆಟ್ಟದಾಗಿ ಅದೆಷ್ಟು ಹೀನಾತಿ-ಹೀನವಾಗಿ ನಡೆಸಿಕೊಂಡಿದ್ದಾರೆ ಅನ್ನೋದು ಇದೀಗ ಜಗಜ್ಜಾಹೀರಾಗ್ತಿದೆ. ಬಿಜೆಪಿ ಹಿರಿಯ ಸಂಸದರಿಂದಲೇ ಸ್ಫೋಟಕ ಸತ್ಯವೊಂದು ಇದೀಗ ವಿಸ್ಫೋಟವಾಗಿದೆ. ಹಾಗಾದ್ರೆ ಬಿಜೆಪಿ ಪರ ಪುಂಗಿ ಊದು ಮಾಮಗಳು ಅಂದ್ರೆ ಮಾರಿಕೊಂಡ ಮಾಧ್ಯಮಗಳು ಈಗೆಲ್ಲಿದ್ದಾವೆ? ಈ ಬಗ್ಗೆ ಅದ್ಯಾಕೆ ಇನ್ನೂ ಸುದ್ದಿ ಮಾಡ್ತಿಲ್ಲ? ಅದ್ಯಾಕೆ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿಲ್ಲ? ಹಾಗಾದ್ರೆ ದಲಿತ ಸಮುದಾಯದ ಮೇಲೆ ಬಿಜೆಪಿಗರ ಡೂಂಗಿ ಪ್ರೀತಿ ಹೇಗಿದೆ ಗೊತ್ತಾ? ಬಿಜೆಪಿ ಹಿರಿಯ ಸಂಸದ ಹೊರಗಡೆವಿರೋ ಆ ಸ್ಫೋಟಕ ಸತ್ಯವಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಅಂದ್ರೆ ಮೇಲ್ವರ್ಗದವರ ಪಕ್ಷ. ಅಲ್ಲಿ ಬ್ರಾಹ್ಮಣ, ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಮಾತ್ರವೇ ಪ್ರಮುಖ ಹುದ್ದೆಗಳು ಸಿಗ್ತವೆ. ಆ ಸಮುದಾಯಗಳನ್ನ ಬಿಟ್ಟು ದಲಿತ ಸಮುದಾಯಗಳು ಏನೇ ಪಕ್ಷ ಕಟ್ಟಲು ಶ್ರಮಿಸಿದ್ರು ಅವರಿಗೆ ಪಕ್ಷದಲ್ಲಿ ಪ್ರಮುಖ ಹುದ್ದೆಗಳು ಸಿಗಲ್ಲ. ಅವರನ್ನ ಬಳಸಿಕೊಂಡು ಬಿಸಾಡ್ತಾರೆ ಅನ್ನೋ ಅಪವಾದವಿದೆ. ಈ ಅಪವಾದಕ್ಕೆ ತಕ್ಕಂತೆ ಗಲ್ಲಿಯಿಂದ ಹಿಡಿದು ದಿಲ್ಲಿ ತನಕ ಬಿಜೆಪಿ ನಾಯಕರು ಹಾಗೆಯೇ ನಡೆದುಕೊಳ್ತಿದ್ದಾರೆ. ಹೀಗಿದ್ರು ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ, ದಲಿತರಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದ್ರೀಗ ಬಿಜೆಪಿಯ ಹಿರಿಯ ದಲಿತ ಸಂಸದ ರಮೇಶ್ ಜಿಗಜಿಣಗಿ ಸ್ವಪಕ್ಷ ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿ ಅಂದ್ರೆ ಮೇಲ್ವರ್ಗದವರ ಪಾರ್ಟಿ, ದಲಿತರಿಗೆ ಬಿಜೆಪಿಯಲ್ಲಿ ಯಾವುದೇ ಬೆಲೆ ಇಲ್ಲ ಅಂತೇಳಿ ಸಾರಿ ಸಾರಿ ಹೇಳ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ರಮೇಶ್ ಜಿಗಜಿಣಗಿ ಅವರು ಸತತ 7 ಬಾರಿ ಸಂಸದರಾಗಿದ್ರು. ನರೇಂದ್ರ ಮೋದಿ ಅವರ 3.0 ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದಕ್ಕೆ ಅವರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಸತತವಾಗಿ ಗೆಲುವನ್ನ ಸಾಧಿಸುತ್ತಾ ಬಂದಿರುವ ಜಿಗಜಿಣಗಿ ಅವರಿಗೆ ಈ ಬಾರಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅದು ಸುಳ್ಳಾಯ್ತು. ಈ ಬಗ್ಗೆ ಮಾತನಾಡಿದ ಜಿಗಜಿಣಗಿ, ನನಗೆ ಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ನನಗೆ ಅವಶ್ಯಕತೆ ಇರೋದು ಜನರದ್ದು. ಆದ್ರೆ ಕ್ಷೇತ್ರಕ್ಕೆ ವಾಪಸ್ ಬಂದಾಗ ಜನ ನನಗೆ ತೂ ಅಂತ ಉಗಿದ್ರು ಅಂತೇಳಿ ಜಿಗಜಿಣಿಗೆ ಹೇಳಿದ್ದಾರೆ. ಬಿಜೆಪಿ ಪಕ್ಷ ಅನ್ನೋದು ದಲಿತರ ವಿರೋಧಿ ಅಂತೇಳಿ ಬಹಳಷ್ಟು ಜನ ನನ್ನಲ್ಲಿ ವಾದ ಮಾಡಿದ್ರು. ನನ್ನ ಸಲುವಾಗಿ ಅಲ್ಲ, ಆದ್ರೆ ನಾನು ಮಂತ್ರಿ ಆಗಬೇಕು ಅಂತ ಜನರ ಒತ್ತಡವಂತೂ ಇದೆ. ಅದನ್ನ ನಾನು ನಿರಾಕರಿಸೋದಿಲ್ಲ ಅಂತೇಳಿ ರಮೇಶ್ ಜಿಗಜಿಣಗಿ ಹೇಳೋ ಮೂಲಕ ಪರೋಕ್ಷವಾಗಿ ಸ್ವಪಕ್ಷ ಬಿಜೆಪಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ನ್ಯಾಯವೋ ಅನ್ಯಾಯವೋ ಗೊತ್ತಿಲ್ಲ. ಒಬ್ಬ ದಲಿತ ಮನುಷ್ಯ ದಕ್ಷಿಣ ಭಾರತದಲ್ಲಿ ನಾನೊಬ್ಬನೇ ಗೆದ್ದು ಬಂದವನು. ಎಲ್ಲ ಮೇಲ್ವರ್ಗದವರು ಮಂತ್ರಿಗಳಾದ್ರು, ದಲಿತರು ಬಿಜೆಪಿಗೆ ಬೆಂಬಲಿಸಲೇ ಇಲ್ವಾ? ಈ ವಿಚಾರದಲ್ಲಿ ನನ್ನ ಮನಸ್ಸಿಗಂತೂ ನೋವಾಗಿದೆ ಅಂತೇಳಿ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸದ್ಯ ಮೋದಿ ಕ್ಯಾಬಿನೆಟ್ ನಲ್ಲಿ ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಬ್ರಾಹ್ಮಣ ಸಮುದಾಯದವರು ಮಂತ್ರಿಗಳಾಗಿದ್ದಾರೆ. ಮಂಡ್ಯ ಎಂಪಿ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ಉತ್ತರ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಒಕ್ಕಲಿಗ ಸಮುದಾಯದವರು. ಇನ್ನ ತುಮಕೂರು ಸಂಸದ ವಿ ಸೋಮಣ್ಣ ಲಿಂಗಾಯತ ಸಮುದಾಯದವರಾಗಿದ್ದಾರೆ. ಹಾಗಾದ್ರೆ ಕರ್ನಾಟಕದಿಂದ 7 ಸಲ ಗೆದ್ದಿರೋ ರಮೇಶ್ ಜಿಗಜಿಣಗಿ ಅವರನ್ನ ಅದ್ಯಾಕೆ ಕೇಂದ್ರದ ಮಂತ್ರಿಯನ್ನಾಗಿ ಮಾಡಿಲ್ಲ? ಹೋಗ್ಲಿ, ಮಾಜಿ ಡಿಸಿಎಂ ಆಗಿದ್ದ ದಲಿತ ಮುಖಂಡ ಗೋವಿಂದ ಕಾರಜೋಳ ಅವರನ್ನ ಅದ್ಯಾಕೆ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿಲ್ಲ ಅನ್ನೋ ಆಕ್ರೋಶದ ಮಾತುಗಳು ಇದೀಗ ದಲಿತ ಸಮುದಾಯದಲ್ಲಿ ವಿಸ್ಫೋಟಗೊಂಡಿವೆ. ಬಿಜೆಪಿಗರ ಇತಿಹಾಸದಲ್ಲಿ ಯಾವತ್ತಾದ್ರೂ ಯಾವ ರಾಜ್ಯದಲ್ಲಾದ್ರೂ ದಲಿತರಿಗೆ ಸಿಎಂ ಪಟ್ಟವನ್ನ ಬಿಟ್ಟುಕೊಟ್ಟಿದ್ದಾರಾ? ಇಲ್ಲ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ ಹುದ್ದೆಗಳನ್ನಾದ್ರೂ ಬಿಟ್ಟುಕೊಟ್ಟಿದ್ದಾರಾ? ಇಲ್ಲ, ಬದಲಿಗೆ ಗೌರವಯುತ ಹುದ್ದೆಗಳನ್ನಷ್ಟೇ ಕೊಟ್ಟಿದ್ದಾರೆ. ಈ ಹಿಂದೆ ಗೋವಿಂದ ಕಾರಜೋಳ ಅವರಿಗೆ ಡಿಸಿಎಂ ಹುದ್ದೆ, ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಹುದ್ದೆಗಳನ್ನ ಕೊಡಲಾಗಿದೆ. ಆದ್ರೆ ಈ ಹುದ್ದೆಗಳಿಗೆ ಗೌರವ ಇದ್ರೂ ಹೆಚ್ಚು ಅಧಿಕಾರ ಮಾತ್ರ ಇರಲ್ಲ. ಅಧಿಕಾರ ಇರೋ ಪ್ರಮುಖ ಹುದ್ದೆಗಳನ್ನ ಬಿಜೆಪಿ ನಾಯಕರು ಮೇಲ್ವರ್ಗದ ಜನರಿಗೆ ಮಾತ್ರವೇ ಹಂಚುತ್ತಾರೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಬಿಜೆಪಿ ನಾಯಕರಿಗೆ ದಲಿತರ ಏಳಿಗೆ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬಿಟ್ಟುಕೊಡ್ಲಿ ನೋಡೋಣ. ಹೋಗ್ಲಿ, ಮುಂದಿನ ರಾಜ್ಯ ಬಿಜೆಪಿಯಲ್ಲಿ ದಲಿತ ನಾಯಕರೇ ಸಿಎಂ ಅಂತೇಳಿ ಘೋಷಣೆ ಮಾಡ್ಲಿ ನೋಡೋಣ. ಅದು ಸಾಧ್ಯವೇ ಆಗಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಅಹಿಂದ ವರ್ಗದ ಮಂದಿ ಉನ್ನತ ಹುದ್ದೆಗಳನ್ನು ಅನುಭವಿಸಲು ಸಾಧ್ಯ. ಇದು ಗೊತ್ತಿದ್ರು ರಮೇಶ್ ಜಿಗಜಿಣಗಿ ಅಂತವರು ಇನ್ನು ಬಿಜೆಪಿಯಲ್ಲೇ ಇದ್ದು ತಮ್ಮನ್ನ ಮೂಲೆ ಗುಂಪು ಮಾಡಿದ್ರು ಅದನ್ನ ಪ್ರಶ್ನಿಸೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಇಡೀ ದೇಶದಲ್ಲಿ ಯಾರು ಕೂಡ ಎಸ್ಸಿಪಿ ಟಿಎಸ್ಪಿ ಯೋಜನೆಯನ್ನ ಜಾರಿಗೆ ತಂದಿರಲಿಲ್ಲ. ದಲಿತರಿಗೆ ಮೀಸಲಿಡುವ ಹಣವನ್ನ ದಲಿತರಿಗೆ ಬಳಸಬೇಕು ಅನ್ನೋ ಎಸ್ಸಿಪಿ ಟಿಎಸ್ಪಿ ಕಾನೂನು ತಂದಿದ್ದೇ ಸಿದ್ದರಾಮಯ್ಯ. ಜೊತೆಗೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ವಿಚಾರದಲ್ಲೂ ಕೂಡ ದಲಿತರಿಗೆ ಮೀಸಲಾತಿ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಅದು ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ದಲಿತರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಇರೋ ಕಾಳಜಿಗೆ ಇದೊಂದು ಸ್ಪಷ್ಟ ಸಾಕ್ಷಿ. ಸದ್ಯ ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಮೀಸಲಿಡಬೇಕಾದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಮೇಲಿದೆ. ಇದನ್ನೇ ಮುಂದಿಟ್ಟುಕೊಂಡು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯ ಬಿಜೆಪಿ ನಾಯಕರು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸಿದ್ದು ಸರ್ಕಾರ ಮೋಸ ಮಾಡಿದೆ ಅಂತೇಳಿ ಕಿಡಿಕಾರುತ್ತಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಹೀಗೆ ಮುಂಡುವಾದ ಮಾಡೋ ಬಿಜೆಪಿ ನಾಯಕರು ಕೇಂದ್ರದಲ್ಲೂ ದಲಿತರಿಗೆ ಮೀಸಲಿಟ್ಟ ಹಣವನ್ನ ದಲಿತರ ಏಳಿಗೆಗೆ ಮಾತ್ರವೇ ಬಳಸಬೇಕು ಅನ್ನೋ ಕಾನೂನನ್ನ ಜಾರಿಗೆ ತರುವಂತೆ
ಮುಂದೆ ಪ್ರಧಾನಿ ಮೋದಿ ಅವರ ಮೇಲೆ ಅದೇಕೆ ಒತ್ತಡ ಹಾಕಲ್ಲ? ಅಂದ್ರೆ ಇವರಿಗೆ ತಮ್ಮ ಬೆಳೆ ಬೇಯುವಷ್ಟು ಮಾತ್ರವೇ ದಲಿತರ ಮೇಲೆ ಪ್ರೀತಿ ಕಾಳಜಿನ? ಇಂಥ ಸೂಕ್ಷ್ಮ ವಿಷಯವನ್ನ ಬಿಜೆಪಿ ನಾಯಕರು ಕೇಳಲ್ಲ, ರಾಜ್ಯದಲ್ಲಿರೋ ಕೆಲ ಮರಿಕೊಂಡ ಮಾಧ್ಯಮಗಳು ಕೂಡ ಕೇಳಲ್ಲ. ಇಂಥ ಸೂಕ್ಷ್ಮ ವಿಚಾರವನ್ನ ಮರೆಮಾಚುತ್ತಿರೋ ರಾಜ್ಯದ ಮೈನ್ ಸ್ಟ್ರೀಮ್ ಟಿವಿ ಚಾನೆಲ್ಗಳು ಕೂಡ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿಯಾಗಿದೆ, ಹೀಗಾಗಿನೇ ಪೆಟ್ರೋಲ್, ಹಾಲು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಸುತ್ತಿದೆ ಅಂತೇಳಿ ಜನರ ಯೋಚಿಸುವ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಅಂದ್ರೆ ಜನ ಬಿಜೆಪಿ ಪರ ಮತ್ತು ಕಾಂಗ್ರೆಸ್ ವಿರುದ್ಧ ಯೋಚನೆ ಮಾಡುವಂತೆ ಮಾಡ್ತಿದ್ದಾರೆ. ಆದ್ರೆ ಯಾವುದೇ ಬಿಟ್ಟಿ ಭಾಗ್ಯವೂ ಕೊಡದೆ ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಗಡಿ ದಾಟಿಸಿದ್ದ ಮೋದಿ ಸರ್ಕಾರದ ಬಗ್ಗೆ ಎಳ್ಳಷ್ಟು ಆರೋಪ ಮಾಡ್ತಿಲ್ಲ, ಎಳ್ಳಷ್ಟು ಪ್ರಶ್ನೆ ಮಾಡಲ್ಲ. ಮೋದಿ ಮಾಡಿದ್ದು ಮಹಾ ನ್ಯಾಯ ಅನ್ನೋ ರೀತಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸುತ್ತವೆ. ಅದೇ ರೀತಿ ಮೋದಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 450 ರೂಪಾಯಿಯಿಂದ 1250 ರೂಪಾಯಿಗೆ ಏರಿಸಿದ್ರು. ಆ ಬಗ್ಗೆ ಭಕ್ತ ಶಿಖಾಮಣಿಗಳು ಮೈನ್ ಸ್ಟ್ರೀಮ್ ಟಿವಿ ಚಾನೆಲ್ಗಳಲ್ಲಿ ತಾವೇ ಪಂಡಿತರು ಅನ್ನೋ ರೀತಿ ಉದ್ದುದ್ದ ಪುಂಗಿ ಬಿಡೋ ಸೋ ಕಾಲ್ಡ್ ಆಂಕರ್ಗಳು ಈ ಬಗ್ಗೆ ತುಟಿ ಬಿಚ್ಚೋದೇ ಇಲ್ಲ. ಯಾಕಂದ್ರೆ ಟಿವಿ ಚಾನೆಲ್ಗಳ ಬಹುತೇಕ ಮುಖ್ಯಸ್ಥರೆಲ್ಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ದಲಿತರಿಗೆ ಅನ್ಯಾಯವಾದ್ರೆ ಈ ಬಗ್ಗೆ ಅವರ್ಯಾಕೆ ಪ್ರಶ್ನೆ ಮಾಡ್ತಾರೆ? ಅವರ್ಯಾಕೆ ಬೆಳಗ್ಗೆಯಿಂದ ಸಂಜೆವರೆಗೂ ದಲಿತರಿಗೆ ಅನ್ಯಾಯವಾಗಿದೆ ಅಂತೇಳಿ ಚರ್ಚೆಗಳನ್ನ ಮಾಡಿಸ್ತಾರೆ ಅಲ್ವಾ? ಈ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು. ಟಿವಿ ಪತ್ರಿಕೆಗಳಲ್ಲಿ ಬರೋದೆಲ್ಲ ನಿಜ ಅಂತ ನಂಬಬೇಡಿ, ನಿಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ, ಅಸಲಿ ಸತ್ಯ ಗೊತ್ತಾಗುತ್ತೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.